3 ತಿಂಗಳಾದಮೇಲೆ ಈ ಸರ್ಕಾರ ಕುಂಭಕರ್ಣ ನಿದ್ರೆಯಿಂದ ಎದ್ದಿದೆ. ನಮ್ಮ ಮಾಧ್ಯಮ ಸ್ನೇಹಿತರ ಮಾಹಿತಿಗಾಗಿ ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ಆಯಿತು. ಮೇ 7ನೇ ತಾರೀಕು ಒಬ್ಬರು ಕಂಪ್ಲೇಂಟ್ ಮಾಡ್ತಾರೆ, ಪೇಪರ್ ಲೀಕ್ ಆಗಿದೆ, ನೀಟ್ ಪೇಪರ್ ಲೀಕ್ ಆಗಿದೆ. ಮೇ 8ನೇ ತಾರೀಕು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಹೌದು ಬಹುಶಃ ನೀಟ್ ಪೇಪರ್ ಲೀಕ್ ಆಗಿದೆ ಅಂತ. ಮೇ 15ನೇ ತಾರೀಕು ಧರ್ಮೇಂದ್ರ ಪ್ರಧಾನ್ ಅವರು ಅಧಿಕೃತವಾಗಿ ಪಬ್ಲಿಕ್ನಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಒಪ್ಕೋತಾರೆ. ಜೂನ್ 21ಕ್ಕೆ ರೀ ಎಕ್ಸಾಮ್ ಆಗುತ್ತೆ. ಜೂನ್ 16ಕ್ಕೆ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ. ಇದರ ಮಧ್ಯದಲ್ಲಿ ಜುಲೈ 16ಕ್ಕೆ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ. ಮೇಯಿಂದ ಜುಲೈ 16 ತನಕ ಲಕ್ಷಾಂತರ ಜನ ಯಾರು ಡಾಕ್ಟರ್ ಆಗಬೇಕಂತ ಇದ್ರು, ಮೆಡಿಸಿನ್ ಓದಬೇಕಂತ ಇದ್ರು, ಬಿಟ್ಟು ಇಂಜಿನಿಯರಿಂಗು BSc MSc ಸೇರ್ಕೋತಾರೆ. ಸುಮಾರು 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋತಾರೆ. ಹಲವಾರು ಜನ 25 ದಿನ ಹಂಗರ್ ಸ್ಟ್ರೈಕ್ ಮೇಲೆ ಕೂತ್ಕೋತಾರೆ, ಉಪವಾಸ ಸತ್ಯಾಗ್ರಹ ಅನ್ನೋದು ಕೂತ್ಕೋತಾರೆ. ಲಕ್ಷಾಂತರ ಜನ ಬೀದಿಗೆ ಇಳಿದು ಹೋರಾಟ ಮಾಡ್ತಾರೆ. ಲಕ್ಷಾಂತರ ಜನ ಜಂತರ್ ಮಂತರ್ನಲ್ಲಿ ಸೇರ್ತಾರೆ. ಈ ಮಧ್ಯದಲ್ಲಿ ಇದೇ ಬಿಜೆಪಿ ಸರ್ಕಾರದವರು, ಮಂತ್ರಿಗಳು, MP ಗಳು, MLAಗಳು, ಅವರ ಎಂಟೈರ್ ಎಕೋಸಿಸ್ಟಮ್ ಯಾರಿದ್ದಾರೆ, ಈ ವಿದ್ಯಾರ್ಥಿಗಳಿಗೆ ದೇಶದ್ರೋಹಿ ಅಂತ ಹೇಳ್ತಾರೆ. ಅವ್ರು ಮಾಡ್ತಾ ಇರುವಂಥ ಪ್ರತಿಭಟನೆಗೆ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾರೆ. ಆಪೋಸಿಷನ್ನಿಂದ ದುಡ್ಡು ತಗೋತಾ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ನೀರು ಕುಡಿದ್ರೂ ಕೂಡ ಅದು ಕೂಡ ಅಮೆರಿಕಾದಿಂದ ಬರ್ತದೆ, ಬಾಂಗ್ಲಾದೇಶದಿಂದ ಬರ್ತಾ ಇದೆ, ಪಾಕಿಸ್ತಾನದಿಂದ ಬರ್ತಾ ಇದೆ ಅಂತ ಹೇಳ್ತಾರೆ. ಇವ್ರ ಮೇಲೆ ಡೆಲ್ಲಿ ಪೊಲೀಸ್ ಅವರು ಹಲ್ಲೆ ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ, ಟಿಯರ್ ಗ್ಯಾಸ್ ಬಿಡ್ತಾರೆ. ಮನಸ್ಸಿಗೆ ಬಂದಂಗೆ ಅವರಿಗೆ ದೈಹಿಕವಾಗಿ ದಂಡ ಕೊಡ್ತಾರೆ, ಮಾನಸಿಕವಾಗಿ ದಂಡ ಕೊಡ್ತಾರೆ. ನೀವು ಇವರೆಲ್ಲ ಕಾಕ್ರೋಚ್ಗಳಿದ್ದಾರೆ, ಹಿಟ್ ತಗೊಂಡು ಇವ್ರಿಗೆ ಸಾಯಿಸಬೇಕು ಅಂತ, ಮಾರ್ಕೆಟಿಂದ ಹಿಟ್ ತಗೋಬೇಕಂತ ಇವರಿಗೆ ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ನಿನ್ನೆ ಯಾಕೆ ಇವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂತ ಹೇಳಿದೆ ನಮ್ಮ BJP ನಾಯಕರಿಗೆ ಅಂದರೆ, ಒಂದು ಕಡೆ ಇವರು ಕಾಕ್ರೋಚ್ ಅವರಂತ ಹೇಳ್ತಾರೆ, ದೇಶದ್ರೋಹಿ ಅಂತ ಹೇಳ್ತಾರೆ, ಇವ್ರು ಇರ್ರೆಲೆವೆಂಟ್ ಅಂತ ಹೇಳ್ತಾರೆ, ಇವ್ರಿಗೆ ಲೆಕ್ಕಕ್ಕೆ ತಗೋಬಾರ್ದು ಅಂತ ಹೇಳ್ತಾರೆ. ಆದರೆ ಇವರ ಕೇಂದ್ರದ ನಾಯಕರು 3 ಸರಿ ಇವರಿಗೆ ನಿಗೋಸಿಯೇಷನ್ಸಿಗೆ ಕರೀತಾರೆ, ಮಾತುಕತೆಗೆ ಕರೀತಾರೆ. ಇವತ್ತು 3 ಸರಿ ಮಾತುಕತೆ ಆದಮೇಲೆ 3 ತಿಂಗಳು ಆದಮೇಲೆ ಪ್ರಧಾನಮಂತ್ರಿಯವರು ನಿನ್ನೆ ಬಾಯಿ ಬಿಟ್ಟರು. ಪೇಪರ್ ಲೀಕ್ ಅಂತ ಎಲ್ಲೂ ಹೇಳಿಲ್ಲ, ಅವರು ಯುವಕರ ಬಗ್ಗೆ ಹೇಳಿದ್ರಷ್ಟೇ. 3 ತಿಂಗಳು ಬೇಕಾಗಿತ್ತ ಪ್ರಧಾನಮಂತ್ರಿಗೆ ಮಾತಾಡೋಕ್ಕೆ? ಆಮೇಲೆ ನಾನು ಹೇಳ್ದಂಗೆ ಮೇ 15ನೇ ತಾರೀಕು ಪೇಪರ್ ಲೀಕ್ ಆಯಿತು. ಇವ್ರು ರಾಜೀನಾಮೆ ಕೊಟ್ಟಿದ್ದು ಜುಲೈ 25ನೇ ತಾರೀಕು. 3.5 ತಿಂಗಳು ಸ್ವಾಮಿ, 3.5 ತಿಂಗಳು ನಾನು ಏನೂ ಮಾಡೇ ಇಲ್ಲ ಅಂತ ಹೇಳಿದವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತನ ಎದ್ದಿದ್ದೀರಾ, ಬಹಳ ಸಂತೋಷ. ಆದರೆ ವಿದ್ಯಾರ್ಥಿಗಳು ಕೇಳ್ತಾ ಇರೋದು 3-4 ಬೇಡಿಕೆ ಇದೆ. ಒಂದು ರಾಜೀನಾಮೆ ಇತ್ತು, ಇನ್ನೊಂದು ಕಾಂಪನ್ಸೇಷನ್ ವಿಚಾರ ಐತೆ. ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಸುಮಾರು 1 ಕೋಟಿ ರೂಪಾಯಿ ಕೊಡಬೇಕು ಅಂತ ನೀವು ಅವರು
ನಿನ್ನೆ ಮಾತುಕತೆ ಆಗಿದೆ, ಅದನ್ನೂ ಕೂಡ ಹೇಳಿಲ್ಲ ಪ್ರಧಾನಮಂತ್ರಿ ಅವರು, ನಾನು ಮಾಡ್ತೀನಿ ಅಂತ ಹೇಳಿಲ್ಲ ಇನ್ನು. ಮತ್ತು ಎಲ್ಲ FIRs ಕೂಡ ವಿಡ್ರಾ ಮಾಡ್ಕೋಬೇಕು ಅಂತ. ಮತ್ತು ನಾನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪತ್ರವನ್ನು ಓದಿದೆ. ತಾವು ಓದಿದಿರೋ ಇಲ್ಲೋ ಗೊತ್ತಿಲ್ಲ, ಯಾಕೆ ಹಿಂದಿನಲ್ಲಿದೆ, ಕಷ್ಟಪಟ್ಟು ನಾನು ಓದಿದೆ. ಈಗ ಅವರ ಲ್ಯಾಂಗ್ವೇಜು, ಅವರ ಟೋನ್ ಆ್ಯಂಡ್ ಟೆನಾರ್ ಏನಿದೆ, ಅವರು ಬರೆದಿರೋ ರೀತಿ ಏನಿದೆ ಅಂದರೆ, ನೀವು ನೋಡಿ, ಜಂತರ್ ಮಂತರ್ ಪರ್ और देश में जो स्थिति बनी है, इस स्थिति का राष्ट्र विरोधी ताकतें लाभ ना उठाए, देश की एकता बनी रहे ಅಂತ ಹೇಳ್ತಾರೆ. ಅಂದರೆ ನಾನು ರಾಜೀನಾಮೆ ಕೊಡ್ತಾ ಇರೋದು ನಾನು ಪೇಪರ್ ಲೀಕಿಗೆ ಜವಾಬ್ದಾರಿ ತಗೊಂಡು ಕೊಡ್ತಾ ಇಲ್ಲ, ನಾನು ದೇಶ ವಿರೋಧಿ ಶಕ್ತಿಗಳು ಒಂದಾಗಬಾರ್ದು, ನಾನು ರಾಜೀನಾಮೆ ಕೊಟ್ಟಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಉಪಕಾರ ಮಾಡಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರು ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಏನರ್ಥ ಇದು? ಎಲ್ಲಾನ ಒಂದು ಕಡೆ ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಜವಾಬ್ದಾರಿ ತಗೊಳ್ತಾ ಇದ್ದೀನಿ, ಪೇಪರ್ ಲೀಕ್ ಬಗ್ಗೆ ಎಲ್ಲೂ ಕೂಡ ಇಲ್ಲಿ ಪ್ರಸ್ತಾವನೆ ಇಲ್ಲ. ಟು ಎನ್ಶೋರ್ ಆಂಟಿ ನ್ಯಾಷನಲ್ ಫೋರ್ಸಸ್ ಡೋಂಟ್ ಟೇಕ್ ಅಡ್ವಾಂಟೇಜ್, ಐ ಆಮ್ ರಿಸೈನಿಂಗ್ ಅಂತ ಹೇಳ್ತಾರೆ. ಅದೇ ನಿಟ್ಟಿನಲ್ಲಿ ನಿನ್ನೆ ನಿಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಚೈನಾದಿಂದ ಫಂಡಿಂಗ್ ಬಂದಿಲ್ಲ, ಪಾಕಿಸ್ತಾನದಿಂದ ಫಂಡಿಂಗ್ ಬಂದಿಲ್ಲ, ನಿಮ್ಮ ಅಮೆರಿಕಾದಿಂದ ಫಂಡಿಂಗ್ ಬಂದಿಲ್ಲ ಅಂತ ನಿನ್ನೆ ಅವರೇ ಅಧಿಕೃತ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೆ ಇದೇನಿದು? ಅದೇನೋ ನಮ್ಮ ಕಡೆ ಗಾದೆ ಇದೆ ಅಲ್ಲ, ಮಣ್ಣಿಗೆ ಬಿದ್ದರೂ ಮೀಸೆ ಬಿದ್ರೂ ಕೂಡ ಮಣ್ಣು ಮೀಸೆ ಮಣ್ಣಾಗಿಲ್ಲ ಆಗಿಲ್ಲ ಹಂಗ ಇದು. ಆದರೆ ದ ಬಿಗರ್ ಕ್ವೆಶ್ಚನ್ ರಿಮೇನ್ಸ್, ಮೊನ್ನೆ ನಡೆದಂಥ ಲಾಠಿ ಚಾರ್ಜ್ ಯಾರು ಮಾಡಿಸಿದ್ದು, ಯಾರ ಆದೇಶದ ಮೇಲೆ ನಡೀತು, ಯಾಕಿದ್ರ ಬಗ್ಗೆ ಅಮಿತ್ ಶಾ ಅವರು ಇನ್ನೂ ಕೂಡ ಮಾತನಾಡ್ತಾ ಇಲ್ಲ. ನಾನು ಆಗ್ರಹಿಸ್ತಾ ಇದ್ದೀನಿ ತಮ್ಮ ಮುಖಾಂತರ, ಈಗಲೂ ಹೋಮ್ ಮಿನಿಸ್ಟರ್ ಅವರು, ಪ್ರೈಮ್ ಮಿನಿಸ್ಟರ್ ಅವರು ಪಾರ್ಲಿಮೆಂಟಿಗೆ ಬನ್ನಿ, ಹೇಡಿಗಳ ಥರ ಓಡಾಡೋದಲ್ಲ, ಪಾರ್ಲಿಮೆಂಟಿಗೆ ಬನ್ನಿ, ಯುವಕರ ಭವಿಷ್ಯದ ಸುಧಾರಣೆಗೆ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ, ಅವರಿಗೆ ಕ್ಷಮೆ ಕೇಳಿ, ಹೊಣೆಗಾರಿಕೆ ತಗೊಳ್ಳಿ. ಇಡೀ ಯುವ ಸಮುದಾಯ ನೀವು ನೋಡ್ತಾ ಇದ್ರೆ ಬರೇ ಅಮೃತ್ ಕಾಲು ವಿಕಸಿತ್ ಭಾರತ್ ಅಂದ ತಕ್ಷಣನೇ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ಘೋಷಣೆಗಳಿಂದ ಮಾತ್ರ ನಮ್ಮ ದೇಶ ಉದ್ಧಾರ ಆಗಂಗಿದ್ರೆ ಕಳೆದ 12 ವರ್ಷದಲ್ಲಿ ನಾವು ನಂಬರ್ 1 ಇರ್ತಾ ಇದ್ವಿ. ಘೋಷಣೆಗಳು ಕೊಡಕ್ಕಲ್ಲ ನಿಮಗೆ ಪಾರ್ಲಿಮೆಂಟಿಗೆ ಕಳಿಸಿರೋದು ಅಥವಾ ನಿಮ್ಮ ಸರ್ಕಾರವನ್ನು ಜನರು ಆಯ್ಕೆ ಮಾಡಿರೋದು, ಕೆಲಸ ಮಾಡಿ ಅಂತ, ಹೊಣೆಗಾರಿಕೆ ತಗೊಳ್ಳಿ ಅಂತ. ಪಾರ್ಲಿಮೆಂಟಿಗೆ ಬನ್ನಿ, ಕ್ಷಮಾಪಣೆ ಕೇಳಿ, ಮತ್ತೆ ಮುಂದಿನ ಶಿಕ್ಷಣ ನೀತಿಯನ್ನ ಯಾವ ರೀತಿ ನೀವು ಸುಧಾರಣೆ ಮಾಡ್ತೀರಾ ಅಂತ ಒಂದು ನೀಲಿ ನಕ್ಷೆ ನಮ್ಮ ಯುವಕರಿಗೆ ಕೊಡ್ಬೇಕು. ಇಲ್ಲದಿದ್ರೆ ಜನ ನಿಮ್ಮ ಮೇಲೆ ಆಗಲೇ ನಂಬಿಕೆ ಕಳ್ಕೊಂಡಿದ್ದಾರೆ. ಯಾವ ದಿನ ಪ್ರಧಾನಮಂತ್ರಿಯವರು ರಿಫಾರ್ಮ್ಸ್ ತರ್ತೀನಿ, ಫಾಸ್ಟ್ ಟ್ರ್ಯಾಕ್ ಮಾಡ್ತೀನಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡ್ತೀನಿ ಅಂದಿದ್ರು, ಅದೇ ದಿನ CBI ಅವರು ಪ್ರಮುಖ ಆರೋಪಿಗೆ ಕ್ಲೀನ್ ಚಿಟ್ ಕೊಟ್ಟಿರೋ ದಿನ. ಅಂದರೆ ಎಷ್ಟು ಚೆನ್ನಾಗಿ ಸರ್ಕಾರ ನಡೀತಾ ಇದೆ ತಾವು ನೋಡ್ಬೋದು. ಸೊ ಆದ್ರಿಂದ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ. ಸುಧಾರಣೆ ಯಾವ ರೀತಿ ಮಾಡ್ತೀರಾ, ನಮ್ಮ ಮಕ್ಕಳ ಭವಿಷ್ಯವನ್ನು, ಶಿಕ್ಷಣ ನೀತಿಯನ್ನು, ಅದ್ರ ಬಗ್ಗೆ ನೀವು ಬಂದು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಆದರೆ ಇವತ್ತಿನ ರಾಜೀನಾಮೆ ಏನಿದೆ, ವೆರಿ ವೆರಿ ಕ್ಲಿಯರ್, ಇಟ್ ಈಸ್ ನಾಟ್ ಬೈ ಕಾನ್ಷಿಯನ್ಸ್, ಇಟ್ ಈಸ್ ಫೋರ್ಸ್ಡ್. ಇವತ್ತು ನಮ್ಮ ಯುವ ಸಮುದಾಯಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅವರ ಒಂದು ಶಕ್ತಿಯಿಂದ, ಅವರ ಒಂದು ಛಲದಿಂದ ಇವತ್ತು ಈ ಸರ್ಕಾರದ ಏನು ಗರ್ವ ಇದೆ ಅದು ಭಂಗ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆನೇ ಮುಖ್ಯ ಅಂತ ಇವ್ರು ತೋರಿಸ್ಕೊಟ್ಟಿದ್ದಾರೆ ಯುವ ಸಮುದಾಯದವರು. ಆದ್ರಿಂದ ಇವಾಗನ ಅಹಂಕಾರವನ್ನು ಬಿಟ್ಟು ದಯವಿಟ್ಟು ಆಡಳಿತ ಮೇಲೆ ಗಮನ ಕೊಡಿ. 12 ವರ್ಷ ಆಗ್ತಾ ಬಂತು, ಹೇಳ್ಕೊಳಕ್ಕೆ ಏನೂ ಇಲ್ಲ. ನಿಮ್ಮದು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಳ್ಳೆ ಗುಣಮಟ್ಟವಾದಂಥ ಶಿಕ್ಷಣ ಕೊಡೋಕ್ಕಾಗ್ತಾ ಇಲ್ಲ.
ಅದ್ರ ಬಗ್ಗೆ ಕಾಳಜಿ ವಹಿಸಿ ಪಾರ್ಲಿಮೆಂಟ್ನಲ್ಲಿ ನೀಲಿ ನಕ್ಷೆಯನ್ನು ನೀವು ಸ್ಪಷ್ಟಪಡಿಸಬೇಕು. ದಿಸ್ ಗವರ್ಮೆಂಟ್ ಹ್ಯಾಸ್ ಲಾಸ್ಟ್ ಆಲ್ ಫೇತ್ ಆಫ್ ದ ಯಂಗ್ಸ್ಟರ್ಸ್. ಅಂದ್ರೆ ಈಗ ಇನ್ನೊಂದು ಮಾತು ಹೇಳ್ತೀರಿ, ಬಿಜೆಪಿಯವರು ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡಲು ಹೊರಟಿದ್ರು, ದಿಕ್ಕತ್ತಲು ಹೊರಟಿದ್ರು ಅಂತ ಹೇಳಿ ರಾಜಕೀಯ ಸೃಷ್ಟಿ ಮಾಡುವ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹೇಗೆ ಹೇಳಿ, ಮತ್ತೆ ಯಾಕೆ ಮಾತಾಡಿದ್ರಿ ನಮ್ಮ ಜೊತೆ? ಅವರು ನಿಮ್ಮ ಸೋನಂ ವಾಂಗ್ಚುಕ್ ಅವರು ಚೈನೀಸ್ ಏಜೆಂಟ್ ಅಂದ್ರಲ್ಲಪ್ಪ ನೀವು, ಹೋಗಿ ನೀವು ಯಾಕೆ ಉಪವಾಸ ಬಿಡಿಸಿದ್ರಿ?